ಬೋರಿಂಗ್ ಆಸ್ಪತ್ರೆ ಗೋಡೆ ಬಿದ್ದ ಪ್ರಕರಣ ಬೆನ್ನಲ್ಲೇ ಎಚ್ಚೆತ್ತ ಜಿಬಿಎ ಅಧಿಕಾರಿಗಳು ಜಿಬಿಎಯಿಂದ 5 ನಗರ ಪಾಲಿಕೆಗಳಿಗೆ ತುರ್ತು ಸೂಚನೆಯನ್ನು ನೀಡಿದ್ದಾರೆ. ಅಪಾಯಕಾರಿಯಾದ ಗೋಡೆ ಕಟ್ಟಡ ತೆರವುಗೊಳಿಸಲು ಆದೇಶವನ್ನು ಹೊರಡಿಸಿದ್ದಾರೆ. ಮುಖ್ಯ ಆಯುಕ್ತ ಮಹೇಶ್ವರ್ ರವರಿಂದ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಭಾರೀ ಮಳೆಯಿಂದ ಉಂಟಾದ ಹಾನಿ ಹಾನಿ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಬೇಕು. ಮುಂಜಾಗ್ರತಾ ಕ್ರಮ ಅಪಾಯಕಾರಿಯಾದಂತಹ ಸ್ಥಳಗಳ ಗುರುತಿಸಿ ತೆರವು ಕಾರ್ಯಾಚರಣೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಬೆನ್ನಿಮೇಲು ಮತ್ತು ಮಲ್ಲೇಶ್ವರಂನಲ್ಲಿ 500 ಮೀಟರ್ಗೂ ಅಧಿಕ ಗೋಡೆ ನೆಲಸಮ. ಮಳೆಯಿಂದಾಗುವಂತಹ ಅನಾಹುತ ತಪ್ಪಿಸಲು ಡಿಕೆಶಿ ಖಡಕ್ ಆಗಿ ಆರ್ಡರನ್ನು ಮಾಡಿದ್ದಾರೆ. ಪೊಲೀಸ್ ಮತ್ತು ಅಗ್ನಿಶಾಮಕ ದಳದೊಂದಿಗೆ ಜಿಬಿಎ ಸಮನ್ವಯ ಸಭೆಯನ್ನು ಮಾಡಿದ್ದಾರೆ. ಮಳೆ ಅನಾಹುತ ತಡೆಯಲು ವಿಶೇಷ ತಂಡಗಳ ರಚನೆಯನ್ನು ಸಹಿತ ಮಾಡಿದ್ದಾರೆ. ಇದು ಮುಖ್ಯವಾಗಿ ಮೊನ್ನೆ ದಿನ ಬೋರಿಂಗ್ ಆಸ್ಪತ್ರೆ ಅಲ್ಲಿ ನಡೆದಂತಹ ಘಟನೆ ಎಲ್ಲರಿಗೂ ಕೂಡ ಗೊತ್ತಿರುತ್ತದೆ. 7 ಮಂದಿ ಮರಣ ಹೊಂದಿದ್ರು ಆ ಒಂದು ಗೋಡೆ ಕುಸಿತದಿಂದ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಆ ರೀತಿಯಾದಂತಹ ಅನಾಹುತಗಳು ನಡೆಯಬಾರದು ಅನ್ನುವಂತಹ ನಿಟ್ಟಲ್ಲಿ ಇನ್ನು ನಗರದಲ್ಲಿ ಎಲ್ಲೆಲ್ಲ ಶಿಥಿಲಗೊಂಡಿರುವಂತಹ ಗೋಡೆಗಳಿದ್ದಾವೆ ಅದನ್ನು ಮೊದಲು ಅದರ ಬಗ್ಗೆ ಗಮನ ಹರಿಸಿ ಅದನ್ನು ಪುನರ್ನಿರ್ಮಾಣ ಮಾಡುವುದಾಗಿರ್ಬೋದು ಅಥವಾ ಅದನ್ನು ಈಗಲೇ ರಿಪೇರಿ ಮಾಡೋದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಜಿಬಿಎ ಸದ್ಯದ ಮಟ್ಟಿಗೆ ಅಲರ್ಟ್ ಆಗಿರುವಂಥದ್ದು. ಮುಖ್ಯವಾಗಿ ಅಮಾಯಕರು ಏನು ಬಲಿಯಾಗಿದ್ದಂಥದ್ದು ಕೂಡ ನಾವು ನೋಡಿದ್ವಿ. ಮಳೆ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 7 ಮಂದಿ ದುರ್ಮರಣ ಹೊಂದುತ್ತಾರೆ. ಸೊ ಇದೇ ರೀತಿಯಾದಂತಹ ಘಟನೆಗಳು ಮುಂದಿನ ದಿನಗಳಲ್ಲಿ ಸಂಭವಿಸಬಾರದು, ಮಳೆಯಿಂದ ಆಗುವಂತಹ ಅನಾಹುತಗಳನ್ನು ತಪ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಖಡಕ್ಕಾಗಿ ಇಲ್ಲಿ ಆರ್ಡರನ್ನು ಮಾಡಿದ್ದಾರೆ. ಸೊ ಎಲ್ಲೆಲ್ಲಿ ಶಿಥಿಲ ವ್ಯವಸ್ಥೆಯಲ್ಲಿರುವಂತಹ ಗೋಡೆಗಳನ್ನು ಮೊದಲು ನೀವು ಸರಿ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಒಂದನ್ನು ಸಹಿತ ನೀಡಿದ್ದಾರೆ.